ಭಗವಂತನ ದಯೆಯಿಂದ ಒಳ್ಳೆ ಒಳ್ಳೆಗೆ ಕಾಲ ಕೂಡು ಬಂದಿದೆ. ನಮ್ಮ ನಾಯಕರಿಗೆ ನಾವೆಲ್ಲ ಏನು ಇಡೀ ರಾಜ್ಯದ ಜನರು, ನಾಯಕರು, ಮುಖಂಡಗಳು, ಕಾರ್ಯಕರ್ತರು ಏನು ಬಯಸ್ತಾ ಇದ್ರು ಭಗವಂತ ಇವತ್ತು ನೆರವೇರಿಸಿದ್ದಾನೆ. ಅವನಿಗೆ ಒಂದು ಕೋಟಿ 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 ನಮಸ್ಕಾರ. ಧ್ವನಿಯನ್ನ ಮೊದಲು ಗಟ್ಟಿ ಎತ್ತಿದವ್ರು ನೀವು, ಆಮೇಲೆ ಮೆತ್ತಗೆ ಮಾಡ್ಕೊಂಡವ್ರು ನೀವು, ಸುಮ್ಮನೆ ಇದ್ರಿ. ಆಮೇಲೆ ನನಗೆ ಎಲ್ಲದಕ್ಕೂ ನನಗೂ ಒಂದು ಇತಿಮಿತಿ ಇರ್ತದೆ. ಪಕ್ಷದ ವರಿಷ್ಠರು ಶಿಸ್ತನ್ನು ಕಾಪಾಡಬೇಕಂತ ಹೇಳ್ತಾರೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ನಾನು ಪಾಲನೆ ಮಾಡಬೇಕಾಗ್ತದೆ. ಎಲ್ಲರ ಮೇಲೂ ಅದೇ ಜವಾಬ್ದಾರಿ ಇರ್ತದೆ. ಸೊ ನನ್ನ ಕೂಗು ಎಷ್ಟು ಮಟ್ಟಿಗೆ ಹೋಗ್ತಾ ಗೊತ್ತಿಲ್ಲ. ನನಗೆ ಹೇಳಿದ್ರು ಕಾಲ ಬಂದಾಗ ಮಾತಾಡಿ, ಈಗ ಯಾಕೆ ಮಾತಾಡ್ತೀರ, ನೀವೆಲ್ಲರೂ ಇರಬೇಕು ಅಂತೇಳಿ. ಸೊ ಐ ಹ್ಯಾವ್ ಟು ಬಿ ಲೈಕ್ ದಟ್. ಏನ್ ಮಾಹಿತಿ ಬಂದಿದೆ ಸರ್? ಯಾವಾಗ ಏನು ಅಂತ ಏನಾದ್ರು ಮಾಹಿತಿ ಬಂತು? ಅವಕಾಶ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೆ. ನೋಡೋಣ, ನಾಯಕರು ಬರಲಿ. ಬೆಂಗಳೂರಿಗೆ 11 ಗಂಟೆಗೂ 12 ಗಂಟೆಗೂ ನಾಯಕರು ಬರ್ತಾರೆ. ನಾಳೆ ಬರ್ತಾರೆ, ನಾಳೆ ಬೆಳಿಗ್ಗೆ ಬರಲಿ. ನನ್ನಂಗೆ ಸಾಕಷ್ಟು ಜನ ಕಾರ್ಯಕರ್ತರು, ಮುಖಂಡರುಗಳು, ನಾಯಕರುಗಳಿದ್ದಾರೆ. ಅವರೆಲ್ಲರ ಜೊತೆಯಲ್ಲಿ ತೀರ್ಮಾನ ಮಾಡಿ ಅವರು ಸ್ವಲ್ಪ ದೇವರು ಗಳಿಗೆ ಎಲ್ಲವೂ ಕೂಡ ಅವರು ಸ್ವಲ್ಪ ನಂಬಿಕೆ ಇಟ್ಟು ಸಂಪ್ರದಾಯದಲ್ಲಿ ಬೆಳೆದಂಥವ್ರು. ಸೊ ಒಂದು ತೀರ್ಮಾನ ಯಾವ ರೀತಿ ತಗೊಳ್ತಾರೆ ನೋಡೋಣ ಸಾಹೇಬ್. ನಿಮಗೂ ಕೂಡ ಸಾಕಷ್ಟು ಒತ್ತಡಗಳು ಕೂಡ ಬಂತು ಮಾತಾಡುವಂತ ಸಂದರ್ಭದಲ್ಲಿ, ಧ್ವನಿ ಎತ್ತುವಂತ ಸಂದರ್ಭದಲ್ಲಿ. ಸರ್ವೇ ಸಾಮಾನ್ಯ ಅಲ್ವಾ ಅದೆಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅವೆಲ್ಲ ಎಲ್ಲರೂ ಕೂಡ ಜೊತೆಲಿ ಹೋಗಬೇಕು ಅನ್ನೋದೇ ಎಲ್ಲರದು ಕೂಗು. ಸೊ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆ ಶಿಸ್ತನ್ನು ಪಾಲನೆ ಮಾಡಬೇಕಾಗ್ತದೆ. ಖುಷಿ ಇದೆ. ಪ್ರಾಯಶಃ ನಾನು ಬೆಳಗಿನ ಜಾವಗಂಡ ನನಗೆ ನಿದ್ದೆ ಬರಲಿಲ್ಲ. ಡೆಲ್ಲಿಗೆ ಅವಾಗವಾಗ ನಂದೇ ಆದಂಥ ದಾಟಿನಲ್ಲಿ ನಾನು ಯಾರನ್ನ ಮಾತಾಡಬೇಕು ನಾನು ಮಾತಾಡ್ತಾ ಇದ್ದೆ. ಅಷ್ಟೋ ಇಷ್ಟೋ ತಿಳ್ಕೊಳ್ತಾ ಇದ್ದೆ. ನನಗೆ ಬೆಳಗಿನ ಜಾವಗಂಡ ನಿದ್ದೆ ಬರಲಿಲ್ಲ. ಭಾಳ ಸಂತೋಷ ಆಯಿತು. ಭಗವಂತ ನಮ್ಮ ಕೂಗನ್ನು, ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಬಯಕೆಯನ್ನು, ನಮ್ಮ ಅಭಿಲಾಷೆಯನ್ನು ಈಡೇರಿಸಿದ್ದಾನೆ ಅಂದ್ಬಿಟ್ಟು ನಾನು ಅವನಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳ್ತೀನಿ. ಭಗವಂತನ ದಯೆಯಿಂದ ಒಳ್ಳೆಗೆ ಕಾಲ ಕೂಡು ಬಂದಿದೆ. ನಮ್ಮ ನಾಯಕರಿಗೆ ನಾವೆಲ್ಲ ಏನು ಇಡೀ ರಾಜ್ಯದ ಜನರು, ನಾಯಕರು, ಮುಖಂಡಗಳು, ಕಾರ್ಯಕರ್ತರು ಏನು ಬಯಸ್ತಾ ಇದ್ರು ಭಗವಂತ ಇವತ್ತು ನೆರವೇರಿಸಿದ್ದಾನೆ. ಅವನಿಗೆ ಒಂದು ಕೋಟಿ 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 ನಮಸ್ಕಾರ. ಧ್ವನಿಯನ್ನ ಮೊದಲು ಗಟ್ಟಿ ಎತ್ತಿದವ್ರು ನೀವು, ಆಮೇಲೆ ಮೆತ್ತಗೆ ಮಾಡ್ಕೊಂಡವ್ರು ನೀವು, ಸುಮ್ಮನೆ ಇದ್ರಿ. ಆಮೇಲೆ ನನಗೆ ಎಲ್ಲದಕ್ಕೂ ನನಗೂ ಒಂದು ಇತಿಮಿತಿ ಇರ್ತದೆ. ಪಕ್ಷದ ವರಿಷ್ಠರು ಶಿಸ್ತನ್ನು ಕಾಪಾಡಬೇಕಂತ ಹೇಳ್ತಾರೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ನಾನು ಪಾಲನೆ ಮಾಡಬೇಕಾಗ್ತದೆ. ಎಲ್ಲರ ಮೇಲೂ ಅದೇ ಜವಾಬ್ದಾರಿ ಇರ್ತದೆ. ಸೊ ನನ್ನ ಕೂಗು ಎಷ್ಟು ಮಟ್ಟಿಗೆ ಹೋಗ್ತಾ ಗೊತ್ತಿಲ್ಲ. ನನಗೆ ಹೇಳಿದ್ರು ಕಾಲ ಬಂದಾಗ ಮಾತಾಡಿ, ಈಗ ಯಾಕೆ ಮಾತಾಡ್ತೀರ, ನೀವೆಲ್ಲರೂ ಇರಬೇಕು ಅಂತೇಳಿ. ಸೊ ಐ ಹ್ಯಾವ್ ಟು ಬಿ ಲೈಕ್ ದಟ್. ಏನ್ ಮಾಹಿತಿ ಬಂದಿದೆ ಸರ್? ಯಾವಾಗ ಏನು ಅಂತ ಏನಾದ್ರು ಮಾಹಿತಿ ಬಂತು? ಅವಕಾಶ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೆ. ನೋಡೋಣ, ನಾಯಕರು ಬರಲಿ. ಬೆಂಗಳೂರಿಗೆ 11 ಗಂಟೆಗೂ 12 ಗಂಟೆಗೂ ನಾಯಕರು ಬರ್ತಾರೆ. ನಾಳೆ ಬರ್ತಾರೆ, ನಾಳೆ ಬೆಳಿಗ್ಗೆ ಬರಲಿ. ನನ್ನಂಗೆ ಸಾಕಷ್ಟು ಜನ ಕಾರ್ಯಕರ್ತರು, ಮುಖಂಡರುಗಳು, ನಾಯಕರುಗಳಿದ್ದಾರೆ. ಅವರೆಲ್ಲರ ಜೊತೆಯಲ್ಲಿ ತೀರ್ಮಾನ ಮಾಡಿ ಅವರು ಸ್ವಲ್ಪ ದೇವರು ಗಳಿಗೆ ಎಲ್ಲವೂ ಕೂಡ ಅವರು ಸ್ವಲ್ಪ ನಂಬಿಕೆ ಇಟ್ಟು ಸಂಪ್ರದಾಯದಲ್ಲಿ ಬೆಳೆದಂಥವ್ರು. ಸೊ ಒಂದು ತೀರ್ಮಾನ ಯಾವ ರೀತಿ ತಗೊಳ್ತಾರೆ ನೋಡೋಣ ಸಾಹೇಬ್. ನಿಮಗೂ ಕೂಡ ಸಾಕಷ್ಟು ಒತ್ತಡಗಳು ಕೂಡ ಬಂತು ಮಾತಾಡುವಂತ ಸಂದರ್ಭದಲ್ಲಿ, ಧ್ವನಿ ಎತ್ತುವಂತ ಸಂದರ್ಭದಲ್ಲಿ. ಸರ್ವೇ ಸಾಮಾನ್ಯ ಅಲ್ವಾ ಅದೆಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅವೆಲ್ಲ ಎಲ್ಲರೂ ಕೂಡ ಜೊತೆಲಿ ಹೋಗಬೇಕು ಅನ್ನೋದೇ ಎಲ್ಲರದು ಕೂಗು. ಸೊ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆ ಶಿಸ್ತನ್ನು ಪಾಲನೆ ಮಾಡಬೇಕಾಗ್ತದೆ. ಖುಷಿ ಇದೆ. ಪ್ರಾಯಶಃ ನಾನು ಬೆಳಗಿನ ಜಾವಗಂಡ ನನಗೆ ನಿದ್ದೆ ಬರಲಿಲ್ಲ. ಡೆಲ್ಲಿಗೆ ಅವಾಗವಾಗ ನಂದೇ ಆದಂಥ ದಾಟಿನಲ್ಲಿ ನಾನು ಯಾರನ್ನ ಮಾತಾಡಬೇಕು ನಾನು ಮಾತಾಡ್ತಾ ಇದ್ದೆ. ಅಷ್ಟೋ ಇಷ್ಟೋ ತಿಳ್ಕೊಳ್ತಾ ಇದ್ದೆ. ನನಗೆ ಬೆಳಗಿನ ಜಾವಗಂಡ ನಿದ್ದೆ ಬರಲಿಲ್ಲ. ಭಾಳ ಸಂತೋಷ ಆಯಿತು. ಭಗವಂತ ನಮ್ಮ
ಕೂಗನ್ನು, ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಬಯಕೆಯನ್ನು, ನಮ್ಮ ಅಭಿಲಾಷೆಯನ್ನು ಈಡೇರಿಸಿದ್ದಾನೆ ಅಂದ್ಬಿಟ್ಟು ನಾನು ಅವನಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್.